ಟಿವಿ 13 ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ಹೆಡ್ಲೈನ್ಸ್. 7-8 ದಶಕದ ನಂತರ ಕೃಷ್ಣಸಾಗರ ಅಣೆಕಟ್ಟು ಭರ್ತಿ. ಹಾಸನ ಜಿಲ್ಲೆ ಜನತಾದಳದಿಂದ ಬೃಹತ್ ಪ್ರತಿಭಟನೆ. 7-8 ದಶಕಗಳ ನಂತರ ಜೂನ್ ತಿಂಗಳಿನಲ್ಲಿಯೇ ಕೃಷ್ಣರಾಜಸಾಗರ ಅಣೆಕಟ್ಟು ಭರ್ತಿಯಾಗಿದೆ. ಕಳೆದ ವರ್ಷ ಕೂಡ ರಾಜ್ಯ ಸಮೃದ್ಧ ಮಳೆ ಬೆಳೆ ಕಂಡಿತ್ತು. ನಾಡಿನ ಬಗೆಗೆ ಇಷ್ಟೆಲ್ಲ ಪ್ರೀತಿ ಕೃಪೆ ತೋರುತ್ತಿರುವ ಪ್ರಕೃತಿ ಮಾತೆಗೆ ನಮಿಸುವುದು ಈ ನಾಡಿನ ಅನ್ನದ ಋಣವಿರುವ ಪ್ರತಿಯೊಬ್ಬರ ಕರ್ತವ್ಯ. ಸಮಸ್ತ ಕನ್ನಡಿಗರ ಪರವಾಗಿ ಈ ಕರ್ತವ್ಯವನ್ನು ಸಿಎಂ ಸಿದ್ದರಾಮಯ್ಯ ಅವರು ಶ್ರದ್ಧಾ ಭಕ್ತಿಗಳಿಂದ ನಿರ್ವಹಿಸಿದ್ದೇನೆ ಎಂದು ಹೇಳಿದರು. ಇಂದು ಮಂಡ್ಯ ಜಿಲ್ಲೆಯ ಕಾವೇರಿ ಪ್ರತಿಮೆಯ ಬಳಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಕಾವೇರಿ ತಾಯಿಯನ್ನು ಪೂಜಿಸಿ ಆಕೆಯ ಮಡಿಲಿಗೆ ಬಾಗಿನ ಅರ್ಪಿಸಿದರು. ಪ್ರತಿ ವರ್ಷ ಹೀಗೆಯೇ ಪ್ರಕೃತಿಯ ಒಡಲು ತುಂಬಿ ಎಲ್ಲೆಡೆ ಹಸಿರು ಹೊದ್ದು ಸಕಲ ಜೀವರಾಶಿಗಳ ಬದುಕು ಹಸನಾಗಲಿ ಎಂದು ಈ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಾರ್ಥಿಸಿದರು. ಯಾರ ಕಾಲ್ಗುಣವೂ ಮಳೆ ಬರವನ್ನು ನಿರ್ಧರಿಸಲು ಆ ಶಕ್ತಿ ಇರುವುದು ಪ್ರಕೃತಿಗೆ ಮಾತ್ರ ಎನ್ನುವುದು ಮತ್ತೊಮ್ಮೆ ಸಾಬೀತಾಗಿದೆ. ಇಂದು ಹಾಸನ ಜಿಲ್ಲಾ ಜನತಾದಳದ ವತಿಯಿಂದ ರಾಜ್ಯ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಯಿತು. ಈ ಸಂದರ್ಭದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್, ಎ ಮಂಜು, ಜೆಡಿಎಸ್ ಮುಖಂಡರುಗಳು, ಹಾಲಿ ಹಾಗೂ ಮಾಜಿ ಚುನಾಯಿತ ಜನಪ್ರತಿನಿಧಿಗಳು, ಕಾರ್ಯಕರ್ತರು ಭಾಗವಹಿಸಿದರು. ಸ್ವಲ್ಪ ಗೌರವ ಬೇಕು ನಮಗೆ. ನಾವೇನೋ ಒಂದು ಹೆಣ್ಣು ಮೇಡಮ್ ಗೌರವ ಕೊಟ್ಕೊಂಡು ಇಲ್ಲಿವರೆಗೆ ತಡ್ಕೊಂಡು ಹೋಗಿದ್ವಿ. ಆ ಲಿಂಗಾಯತ ಮನೆಗೆ ನುಗ್ಗಡೆ ಹೋದ್ರು ಅಂದ್ರೆ ಅಷ್ಟೇ ಇದ್ರು. ನಮಸ್ಕಾರ. ಬನ್ನಿ ದೇವಸ್ಥಾನ.